ಜಿ ಫೋರ್ಸ್ ಅನ್ನೋ ವರ್ಡ್ನ ನಾವು ಕೇಳ್ತಾ ಇರ್ತೀವಲ್ಲ, ಜಿ ಪ್ಲಸ್ ಪಕ್ಕದಲ್ಲಿ ನಂಬರ್ ಹಾಕ್ತಾರೆ. ಏನದು ಜಿ ಫೋರ್ಸ್ ಅಂದ್ರೇನು? ಆ ನಂಬರ್ಸ್ ಏನು ಹೇಳುತ್ತೆ? ಜಿ ಫೋರ್ಸ್ ಅಂದರೆ ನಾವು ಇವಾಗ ನೆಲದ ಮೇಲೆ ನಿಂತ್ಕೊಂಡಿರುವಾಗ ಗ್ರಾವಿಟಿ ಅಟ್ರಾಕ್ಷನ್ ಇಸ್ 1G, ಓಕೆ 32 feet per second. ಓಕೆ. ನೀವು ಮೆನೂವರ್ ಮಾಡ್ತಾ ಇರುವಾಗ ಇದು ಏರ್ಕ್ರಾಫ್ಟ್ ಈ ಥರ ಟರ್ನ್ ಆಗ್ತದಲ್ಲ, ಆವಾಗ ಪೈಲಟ್ ತಲೆ ಈ ಕಡೆ ಇರುತ್ತೆ, ಕಾಲು ಈ ಕಡೆ ಇರುತ್ತೆ. ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೋಸ್ಕರ ರಕ್ತ ಎಲ್ಲ ಲೆಗ್ ಹೋಗುತ್ತೆ, ಲೆಗ್ ಹೋಗಿ ಸೇರ್ಕೊಳ್ಳುತ್ತೆ. ಬ್ರೈನ್ಗೆ ಏನು ರಕ್ತ ಸಿಕ್ಕೋದಿಲ್ಲ, ಸಪ್ಲೈ ಆಗಲ್ಲ. ಅದಕ್ಕೆ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಜಿ ಸೂಟ್ ಹಾಕೊಂಡು ತುಂಬಾ ಟೈಟ್ ಇರುತ್ತೆ ಅದು. ಅದು ಜಿ ಫೋರ್ಸ್ ಬಂದಾಗ ಏರ್ ಪ್ರೆಷರ್ ಹೋಗಿ ಟೈಟ್ ಮಾಡುತ್ತೆ, ಬ್ಲಡ್ ಮೇಲಕ್ಕೆ. ಅದು ನಾರ್ಮಲ್ ಹೆಲ್ತಿ ಪರ್ಸನ್ ಒಂದು 4-4.25 G ವಿಚ್ಸ್ಟ್ಯಾಂಡ್ ಮಾಡ್ಬೋದು. ಆದರೆ ಜಿ ಸೂಟ್ ಹಾಕೊಂಡ್ರೆ ಒಂದು 6-6.5 G ತನಕ ಹೋಗುತ್ತೆ. ಅದ್ರ ಮೇಲೆ ಹೋದ್ರೆ ಖಂಡಿತವಾಗಿ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ. ಅದಕ್ಕೆ ಅನ್ಕಾನ್ಶಿಯಸ್ ಆಗೋ ಮುಂಚೆ ನಮ್ಮ ವಿಷನ್ ಎಲ್ಲ ಸ್ವಲ್ಪ ಡಿಮ್ ಆಗುತ್ತೆ, ಗ್ರೇ ಔಟ್ ಅಂತಾರೆ. ಆವಾಗ ಜಿ ಫೋರ್ಸ್ನ ಸ್ವಲ್ಪ ರಿಡ್ಯೂಸ್ ಮಾಡಿಕೊಂಡು ಎಡ್ಜ್ ಆಫ್ ಕಾನ್ಷಿಯಸ್ನೆಸ್ ಮೇಂಟೈನ್ ಮಾಡಬೇಕು. ಗೊತ್ತಾಗ್ತಿರುತ್ತೆ, ಓಕೆ ನಾನು ಇನ್ನೆಷ್ಟು ಹೋಗ್ಬೋದು, ಇದು ಸೇಫ್ ಲಿಮಿಟ್ ಅಂತ ಗೊತ್ತಾಗ್ತಿರುತ್ತೆ ಪೈಲಟ್ಗೆ. ತನ್ನ ಪ್ರಜ್ಞೆ ತಪ್ಪಿಸ್ಕೊಳ್ಳೋದಿರಂಗೆ ನೋಡ್ಕೊಂಡು ಆತ ಮ್ಯಾಕ್ಸಿಮಮ್ ಲಿಮಿಟ್ ವರೆಗೆ ಹೋಗಿ ಫೈಟ್ ಮಾಡಬೇಕು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.